ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ ಆರೋಪಿಗೆ ಗುಂಡೇಟು. ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪಿ ಕಾಲಿಗೆ ಗುಂಡು ಹಾರಿಸಿರುವ ಘಟನೆ ತಾಲೂಕಿನ ಕುರಹಟ್ಟಿ ಗ್ರಾಮದ ಬಳಿ ಶನಿವಾರ ನಡೆದಿದೆ. ಆರೋಪಿ ಬಗರ್ ಅಲಿ ಇರಾನ್ 27 ವರ್ಷದ ಯುವಕ. ಇವನ ಮೇಲೆ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ಸಿಪಿಐ ಧೀರಜ್ ಸಿಂಧೆ ಅವರು ಗುಂಡಿನ ದಾಳಿ ನಡೆಸಿದ್ದು, ಆರೋಪಿ ಬಗರ್ ಮೊಣಕಾಲಿಗೆ ಗಾಯವಾಗಿದೆ. ಸದ್ಯ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯಲ್ಲಿ ಬಡಾವಣೆ ಪೊಲೀಸ್ ಠಾಣೆ ಸಿಬ್ಬಂದಿ ಹನುಮಂತ್ ಓಲೇಕರ್, ಅಶೋಕ್ ಗದಗ್ ಹಲ್ಲೆಗೊಳಗಾಗಿದ್ದಾರೆ. ಈ ಇಬ್ಬರು ಪೊಲೀಸರಿಗೂ ರೋಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ ಜೂನ್ 28ರಂದು ನಗರದ ಹೆಲ್ತ್ ಕ್ಯಾಂಪ್ ಬಳಿ ಗಂಗಾವತಿ ಪೊಲೀಸರ ಮೇಲೆ ಸಿನಿಮೀಯ ರೀತಿಯಲ್ಲಿ ಆರೋಪಿಗಳ ಗುಂಪೊಂದು ಅಟ್ಯಾಕ್ ಮಾಡಿ ಹಲ್ಲೆ ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಮೇಲೆ ನಡೆದ ಹಲ್ಲೆ ಕೇಸ್ನಲ್ಲಿ ಆರೋಪಿ ಅರೆಸ್ಟ್ ಆಗಿದ್ದನು. ಕಳ್ಳತನದ ಆರೋಪದ ಮೇಲೆ ಗಂಗಾವತಿ ಪೊಲೀಸರು ಗದಗ್ನಿಂದ ಆರೋಪಿಯನ್ನ ಕರೆದೊಯ್ಯುವಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಂಡಿದ್ದನ್ನು ನೋಡಿ ಹಲ್ಲೆ ಬಳಿಕ ಆರೋಪಿ ಸ್ಕೂಟಿಯಲ್ಲಿ ಹೊಳೆಆಲೂರು ಗ್ರಾಮಕ್ಕೆ ಎಸ್ಕೇಪ್ ಆಗಿ ಅಲ್ಲಿಂದ ರೈಲಿನ ಮೂಲಕ ಮಹಾರಾಷ್ಟ್ರಕ್ಕೆ ತೆರಳಿದ್ದನು. ಈ ಹಿನ್ನೆಲೆಯಲ್ಲಿ ಗಂಗಾವತಿ ಪೊಲೀಸರ ಮೇಲೆ ಹಲ್ಲೆ ಕೇಸ್ನಲ್ಲಿ ಬೆಟಗೇರಿ ಬಡಾವಣೆ ಪೊಲೀಸರಿಂದ ಆರೋಪಿಯನ್ನ ಬಂಧಲಾಗಿಸಿತ್ತು. ಆದರೆ ಶನಿವಾರ ಪಂಚನಾಮೆಗೆಂದು ಹೊಳೆಆಲೂರಿಗೆ ತೆರಳಿ ವಾಪಸ್ ಬರುವಾಗ ಕುರಟ್ಟಿ ನೀರಾವರಿ ಆಫೀಸ್ ಸಮೀಪ ಈ ಘಟನೆ ಜರುಗಿದೆ. ವರದಿ ಮಂಜು ಹೂವಿನಹಾಳ್. ಸರ್ ಇಲ್ಲೇ ಬರ್ರಿ ಸರ್. ದಿನಾಂಕ 28/6/2024 ಒಂದು ಪ್ರಕರಣ ದಾಖಲಾಗಿತ್ತು. ಅದರ ಸಾರಾಂಶ ಏನಂತಂದರೆ, ಈ ಗಂಗಾವತಿ ಪೊಲೀಸರು ಅವರ ಒಂದು ಪ್ರಕರಣದಲ್ಲಿ ಇವರು ಮತ್ತು ಇನ್ನೊಬ್ಬ ಇವ್ರ ತಂದೆ ಆರೋಪಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಹೊಂದಿರ್ತಾರೆ. ಕರೆದುಕೊಂಡು ಹೋಗುವಾಗ ಈ ಓಲ್ಡ್ ಕೋರ್ಟ್ ಸರ್ಕಲ್ ಹತ್ರ ಏನು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ, ಗಾಡಿ ಗ್ಲಾಸ್ ಹೊಡೆದು ಪೊಲೀಸರ ಮೇಲೆ ಅಸಾಲ್ಟ್ ಮಾಡಿ ಎಸ್ಕೇಪ್ ಆಗಿತ್ತು. ಅದ್ರ ಬಗ್ಗೆ ಒಂದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಮತ್ತು 307 ಪ್ರಕರಣ ದಾಖಲಾಗಿ ತನಿಖೆ ಇತ್ತು. ಆ ಸಮಯದಲ್ಲಿ ಇವ್ರನ್ನ ಏನು ಆವಾಗ ಎಸ್ಕೇಪ್ ಆಗಿದ್ದು, ಆ ಎಸ್ಕೇಪ್ ಆದಾಗ ಕಂಟಿನ್ಯೂಸ್ ನಾವು ಎಫರ್ಟ್ ಮಾಡಿ ಇತ್ತೀಚೆಗೆ ಅವನ್ನ ದಸ್ತಗಿರಿ ಮಾಡಲಾಗಿತ್ತು. ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕೃತ್ಯಕ್ಕೆ ಉಪಯೋಗಿಸಿದಂಥ ಆ ಟೈಮಲ್ಲಿ ಏನು ಎಸ್ಕೇಪ್ ಆಗಲಿಕ್ಕೆ ಬೈಕ್ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಳ್ತೀವಿ. ಫೈರ್ ಮಾಡಿ ಸರ್ ಧೀರಜ್ ಶಿಂಧೆ ಅಂತೇಳಿ ಸಿಪಿಐ ಬೆಟಗೇರಿ. ಈ ಗಾಯ ಬಗರ್ ಅಲಿ ಅಮ್ಜದ್ ಅಲಿ ಇರಾನಿ ಉರ್ಫ್ ಬೇಗ್ ಆರೋಪಿ ರೀ. ಅವರು ಒಬ್ಬರು ಅಶೋಕ್ ಮತ್ತು ಹನುಮಂತ್ ಓಲೇಕಾರ, ಹನುಮಂತ್ ಗದಗ, ಅಶೋಕ್ ಗದಗ ಮತ್ತು ಓಲೇಕಾರ, ಹನುಮಂತ್ ಓಲೇಕಾರ. ನಿಮ್ಮ ಸಿಬ್ಬಂದಿ ಇಲ್ಲಿ ಹೊಳೆಆಲೂರು 6 ಕಿಲೋಮೀಟರ್ ಡಿಸ್ಟೆನ್ಸ್. ಕುರಟ್ಟಿ ಮಧ್ಯ ಸರ್. ಹೊಳೆಆಲೂರು ಕುರಟ್ಟಿ ಮಧ್ಯ, ಕುರಟ್ಟಿ ವೆಹಿಕಲ್ ಒಳಗೆ ಕರ್ಕೊಂಡು ಬರುವಾಗ ಸ್ವಲ್ಪ ವೆಹಿಕಲ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಿದೆ. ಆ ಟೈಮಲ್ಲಿ ಸ್ವಲ್ಪ ಕೆಮ್ಮು ಬರ್ತಾ ಇದೆ ಅಂತೇಳಿ ನಿಲ್ಲಿಸಲಿಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ರೀಚ್ ಓಡಲಿಕ್ಕೆ ಪ್ರಯತ್ನ. ಮೊದಲು ಅವರು ದಾಳಿ ಮಾಡ್ಯಾರ. ಅವನು ಅಂದರೆ ಎಸ್ಕೇಪ್ ಆಗಕ್ಕೆ ಹೋದಾಗ ನಮ್ಮವ್ರು ನಿಲ್ಲಿಸಲಿಕ್ಕೆ ಮತ್ತು ಪ್ರಯತ್ನ ಮಾಡಿ ಹಿಡಿದಾಗೆಲ್ಲ ಜಗ್ಗಾಡಿ ಇದು ಮಾಡಿ ಅವ್ರಿಗೆಲ್ಲ ಇದು ಮಾಡಿ ಕಲ್ಲು ಹೋಗೋದು ಊರು ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ದೆನ್ ಮಿನಿಮಮ್ ಫೋರ್ಸ್ ಯೂಸ್ ಮಾಡಿ ಸೆಕ್ಯೂರ್ ಮಾಡಿದ್ದಾರೆ. ಆರೋಪಿ ಎಲ್ಲಿದ್ದಾರೆ ಸರ್? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ ಬೇಸಿಕ್ ಟ್ರೀಟ್ಮೆಂಟ್ ಆಯಿತು. ಈಗ ನಮ್ಮ ಸಿಬ್ಬಂದಿವರೆಗೂ ಕೂಡ ಏನು ಇಬ್ಬರು ಹೆಸರು ಹೇಳಿದ್ವಿ, ಹನುಮಂತ್ ಮತ್ತು ಅಶೋಕ್, ಇಬ್ಬರು ಇಲ್ಲೇ ಟ್ರೀಟ್ಮೆಂಟ್ ತಗೋತೀವಿ. ಸಿಪಿಐ ಬೆಟಗೇರಿ. ಬಗರ್ ಅಲಿ ಅಮ್ಜದ್ ಅಲಿ ಇರಾನಿ ಉರ್ಫ್ ಬೇಗ್ ಆರೋಪಿ ರೀ. ಅವರು ಒಬ್ಬರು ಅಶೋಕ್ ಮತ್ತು ಹನುಮಂತ್ ಓಲೇಕಾರ, ಹನುಮಂತ್ ಗದಗ, ಅಶೋಕ್ ಗದಗ ಮತ್ತು ಓಲೇಕಾರ, ಹನುಮಂತ್ ಓಲೇಕಾರ. ಇಲ್ಲಿ ಹೊಳೆಆಲೂರು 6 ಕಿಲೋಮೀಟರ್ ಡಿಸ್ಟೆನ್ಸ್.
ಕೊರಟೆ ಮಧ್ಯ ಸರ್. ಹೊಳೆಯಾಳೂರು ಕೊರಟೆ ಮಧ್ಯ. ಕೊರಟೆ ವೆಹಿಕಲ್ ಕರ್ಕೊಂಡ್ಬರುವಾಗ ಸ್ವಲ್ಪ ವೆಹಿಕಲ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಿದೆ. ಆ ಟೈಮಲ್ಲಿ ಕೆಮ್ಮು ಬರ್ತಾ ಇದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಇಳಿಸಿ ಹೋಗಲಿ ಅಂತ ಕೇಳಿ ಸಿಬ್ಬಂದಿ ಮೇಲೆ ಮೊದಲು ಅವರು ತಾಳೆ ಮಾಡ್ಯಾರ. ಅವನ್ನ ಎಸ್ಕೇಪ್ ಆಗೋಕ್ಕೆ ಹೋದಾಗ ನಮ್ಮವ್ರು ನಿಲ್ಲಿಸಲಿಕ್ಕೆ ಮತ್ತು ಪ್ರಯತ್ನ ಮಾಡಿ ಗಿಡದಾಗೆಲ್ಲ ಜೊತೆಯಾಡಿ ಇದು ಮಾಡಿ ಅವರಿಗೆಲ್ಲ ಇದು ಮಾಡಿ ಕಲ್ಲು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ದೆನ್ ಮಿನಿಮಮ್ ಫೋರ್ಸ್ ಯೂಸ್ ಮಾಡಿ ಆರೋಪಿ ಆರೋಪಿ ಎಲ್ಲಿದ್ದಾರೆ ಸರ್ ಈಗ? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ. ಈಗ ಇಲ್ಲಿ ಬೇಸಿಕ್ ಟ್ರೀಟ್ಮೆಂಟ್ ಆಯಿತು. ನಮ್ಮ ಸಿಬ್ಬಂದಿಯವರಿಗೂ ಕೂಡ ಏನು ಇಬ್ಬರು ಹೆಸರು ಹಿಡಿದು ಹನುಮಂತ್ ಮತ್ತು ಅಶೋಕ್ ಇಬ್ಬರಲ್ಲೇ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅವ್ರಿಗೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರೋದ್ರಿಂದ ಆರೋಗ್ಯ ಬಗೆರಲ್ಲಿಗೆ ಗದಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಸರ್ ಇಲ್ಲಿ ಚಿಕಿತ್ಸೆ ಕೊಡಿಸಿ ಆ ನಂತರ ಅಲ್ಲಿ ಜಿಲ್ಲಾ ಆಸ್ಪತ್ರೆ ಚಿಕಿತ್ಸೆ ಕೊಡಿಸಿ ಆಮೇಲೆ ಜಿಲ್ಲಾ ಆಸ್ಪತ್ರೆ. ಓಕೆ ಸರ್. ಅವ್ರು ಅದರ ಅವರು ಅವರು ಇದ್ದಾಗ ಆರೋಪಿದಾರು ಸಿಕ್ಕಿಲ್ಲ ಇನ್ನು. ಇದ್ರ ಮೇಲೆ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಕೇಸ್ ಇದೆ. ರಾಜಸ್ಥಾನ್, ಉತ್ತರ ಪ್ರದೇಶ್ ಕೆಲವು ರಾಜ್ಯದಲ್ಲಿ ಅರೆಸ್ಟ್ ಮಾಡಲಿಕ್ಕೆ ರಿವಾರ್ಡ್ ಕೂಡ ಹೇಳಿ ಇದು ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ರಾಜಸ್ಥಾನ ಅಲ್ಲಿ ಕೂಡ ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ಅಫೆನ್ಸ್ ಮಾಡಿದ್ದಾರೆ. ಇವ್ರು ಖಂಡನೆ ಆಯ್ತು ಸರ್. ಅದರಲ್ಲಿ ಅವತ್ತು ಅಪ್ಡೇಟ್ ಮಾಡಿದ್ದು ಗ್ರೂಪಲ್ಲೇ ಇದ್ರು. ಈಗ ಮತ್ತೆ ಈಗ ಸಿಕ್ಕಿದ್ದಾರೆ, ಡಿಟೇಲ್ ಇಂಟ್ರೋಗೇಷನ್ ಮಾಡಿ ಈ ಹೊಳೆಯಾಳೂರು ಬೈಕ್ ಎಲ್ಲ ಇದಾಗ್ತದೆ. ಬೈಕ್ ರೈಲ್ವೆ ಸ್ಟೇಷನ್